ಕೆಲಸ ಮಾಡೋನು. ಈಗ ಹೆಂಗೆ ಅಂದ್ರೆ ಇನ್ನೊಂದು ಏಟು ಹೊಡೆದ್ರೆ ಅಂದ್ರೆ ಟೊಂಗೆ ಮುರಿತದ, ಟೊಂಗೆ ಜೋಡಿ ಅವನು ಬೀಳ್ತಾನ. ಬೀಳು ಹೊತ್ನಾಗ ಯಾವತ್ತು ಕೊಡಂದ್ರೆ ನೀ ಕಾಪಾಡು ಏನ್ರಿ. ಬೀಳು ಹೊತ್ನ್ಯಾಗ ಯಾರಿದ್ರು ಕೂಡ ಗಂಡು ಮಕ್ಕಳು ನೋಡಿ ಯವ್ವ ಥರ, ಹೌದಿಲ್ಲ? ಪರಮಾತ್ಮ ಏನಂದ, ಅವ ಬೀಳುವಂಥ ಪ್ರಸಂಗದೊಳಗೆ ಯವ್ವ ಅಂದ್ರೆ ನೀ ಕಾಪಾಡು, ಎಪ್ಪತ್ತು ಕೊಡಂದ್ರೆ ನಾ ಕಾಪಾಡ್ತೀನಿ ಅಂದ. ಈಕೆ ಏನಂದು, ಹೆಂಗೂ ಗಂಡು ಮಕ್ಕಳು ಯಪ್ಪನೇ ಅಂತವತ್ತ ಈಕಿ, ಹೆಂಗೂ ಅಂದ್ರೆ ಮನುಷ್ಯರಂದು ಯವ್ವಾತ್ತು ಕೊಡಂತಾರ ತಿಮ್ಮ ಪರಮಾತ್ಮ. ಯಾವಾಗಿಂದ ಒಂದು ಎರಡು ಏಟು ಅಂತ ಟೊಂಗೆಕ್ಕಿಂದ ಹೊಡೆದ ಮ್ಯಾಲಿಂದ ಗಿಡದಂದು ಟೊಂಗೆ ಜೋಡಿ ಇದು ಬೀಳಕತ್. ಯಾವಾಗಿಂದ ಬೀಳ್ತಾ 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 ತಿಳ್ಕೊಂಡ ಕೇಳಿದ್ರೆ, ಭಗವಂತ ನಿನ್ನ ಕೃಪೆಯಿಂದ ಈ ಭೂಮಿಗೆ ಅವತಾರ ತಾಳಿರ್ತಕ್ಕಂಥ ಮನುಷ್ಯ ಜೀವಿಗಳೆಲ್ಲ ನಿನ್ನ ಧ್ಯಾನ ಇಲ್ಲ, ನಿನ್ನ ನಾಮಸ್ಮರಣೆ ಇಲ್ಲ, ನಿನ್ನ ಪೂಜೆ ಇಲ್ಲ, ಯಾವುದೂ ಕೂಡ ಇರಲಾರ್ದೇನೆ ಮನುಷ್ಯ ಜೀವಿಗಳೆಲ್ಲ ವ್ಯರ್ಥವಾಗಿ ಅಂದರೆ ಜೀವನವನ್ನು ಕಳೀಲಿಕ್ಕತ್ತಾರೆ. ಎಲ್ಲಿ ನೋಡ್ತಲ್ಲ ಅಂದ್ರೆ ಅಧರ್ಮ ಅಂತಕ್ಕಂಥದ್ದು ತಾಂಡವಾಡ್ಲಿಕ್ಕತ್ತದೆ. ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರಗಳಿಂದ ಕೂಡಿರ್ತಕ್ಕಂಥ ಈ ಮನುಷ್ಯ ಜನ್ಮ ಏನಾದರೂ ಮಾಡಬೇಕು, ಈ ಮನುಷ್ಯ ಜೀವಿಗಳನ್ನು ನೀನು ಉದ್ಧಾರ ಮಾಡಬೇಕು ಪರಮಾತ್ಮ. ಯಾಕಂದ್ರೆ ನಿನಗೇನೆಲ್ಲ ಮಾತುಗಳನ್ನು ಕೊಟ್ಟು, ಸೌಂಡ್ ಯಾಕೋ ಇದು ಆಯ್ತು ನೋಡು, ಪೂರಾ ಭಾಳ ಇದಾಗ್ಯದ, ನಮಗೇನು ಕೇಳಬೇಕಿಲ್ಲದು. ನನಗೇ ಇದು ಬೀಳ್ತಾವ ಮೈಕ್ ಎಲ್ಲಿ. ಮನುಷ್ಯ ಜೀವಿಗಳೆಲ್ಲ ಕೇವಲ ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರದೊಳಗೆ ಅಂತ ತೊಡಗಿರ್ತಕ್ಕಂಥ ಮನುಷ್ಯ ಜೀವಿಗಳು. ಯಾವ ನಿನ್ನ ಧ್ಯಾನ ಇಲ್ಲ, ನಿನ್ನ ನಾಮಸ್ಮರಣೆ ಇಲ್ಲ, ದಾನ ಇಲ್ಲ, ಧರ್ಮ ಇಲ್ಲ, ಬರೀ ಪಾಪದೊಳಗೆ ಅಂದ್ರೆ ಜೀವನವನ್ನು ಕಳೀತಕ್ಕಂಥ ಈ ಮನುಷ್ಯ ಜೀವರನ್ನು ನೋಡಿ ನನ್ನ ಮನಸ್ಸಿಗೆ ಅಂದ್ರೆ ನೋವಾಗ್ಯದೆ ಎತ್ತುಕೊಂಡನಂಥದನ್ನು ಯಾವಾಗಿಂದ ನಾರದ ಮುನಿಗಳು ಒಂದು ಕ್ಷಣ ಭಗವಂತನಿಗೆ ಅಂತ ಹೇಳಿದಾಗ ಸ್ವತಃ ಭಗವಂತನೇ ಮನುಷ್ಯರನ್ನು ನೋಡಿ ಅಂದ ಕಣ್ಣೀರು ಹಾಕದ. ಯಾಕೆ ಕಣ್ಣೀರು ಹಾಕದ ಅನ್ನುವಂಥದ್ದನ್ನು ನಿನ್ನಿನ ದಿವಸ ನಾನು ನಿಮಗೆಲ್ಲ ಹೇಳ್ತಾ ಬಂದೀನಿ. ಪರಮಾತ್ಮ ಅವನಿಗೆ ಏನಾದರೂ ಕೂಡ ಬೇಕಾಗಿಂದ ಕಣ್ಣೀರು ಹಾಕೇನ ತಗೊಂಡ ಕೇಳಲಿಲ್ಲ. ಮನುಷ್ಯರಿಂದ ಭಗವಂತನ ರೊಕ್ಕ ಕೇಳಲಿಲ್ಲ, ಬಂಗಾರ ಕೇಳಲಿಲ್ಲ, ಬೆಳ್ಳಿ ಕೇಳಲಿಲ್ಲ, ನಿಮ್ಮಿಂದ ಯಾವುದನ್ನು ಕೂಡ ಅಪೇಕ್ಷೆ ಪಡದಾಗಿರ್ತಕ್ಕಂಥ ಪರಮಾತ್ಮ. ಹಾಗಾದ್ರೆ ಪರಮಾತ್ಮ ನಿಮ್ಮಿಂದ ಏನನ್ನ ಬೇಡ್ತಾನ ಹತ್ತುಕೊಂಡ ಕೇಳಿದ್ರೆ, ನಿಮ್ಮಿಂದ ಯಾವ ಸಿರಿ ಸಂಪತ್ತನ್ನು ಕೂಡ ಕೇಳಂಗಿಲ್ಲ. ಆ ಪರಮಾತ್ಮ ನಿಮ್ಮಿಂದ ಬೇಡ್ತಕ್ಕಂಥ ಒಂದೇ ಒಂದು ಏನು ಹತ್ತುಕೊಂಡ ಕೇಳಿದ್ರೆ, ಇವತ್ತ ನೀವೆಲ್ಲರೂ ಕೂಡ ರೆಬ್ಬೆಮ್ಮ ತಾಯಿ ದೇವಸ್ಥಾನಕ್ಕೆ ಅಂತ ಬರ್ತೀರಿ. ನಿಮ್ಮ ಎಲ್ಲರ ಅಪಾರವಾಗಿರ್ತಕ್ಕಂಥ ಭಕ್ತಿ ಇದೆ, ಹೌದಲ್ರಿ? ನೀವೆಲ್ಲ ಅಮಾಸಿಗೊಮ್ಮೆರೆ ಬರ್ತೀರಿ, ಸ್ವಾಮಾರಕ್ಕೊಮ್ಮೆರೆ ಬರ್ತೀರಿ, ಹೆಂಗಾರ ಬರ್ತೀರಿ. ಯಾವಾಗಂದ್ರೆ ರೆಬ್ಬೆಮ್ಮ ತಾಯಿ ದೇವಸ್ಥಾನದ ಎದುರಿಗೆ ನಿಂತುಕೊಂಡಾಗ ಒಂದು ದಿವಸ ನಿಮಗಂದ್ರೆ ರೆಬ್ಬೆಮ್ಮ ತಾಯಿ ನಿಮಗೆ ಹೋಳಿಗೆ ಕೇಳಿಲ್ಲ, ನಿಮಗಂದ್ರೆ ಕರಿಗಡಬ ಕೇಳಿಲ್ಲ, ನಿಮಗಂದ್ರೆ ಒಳ್ಳೆ ಸೀರೆ ಕೇಳಲಿಲ್ಲ, ನಿಮಗೇನಂದ್ರೆ ಮೂಗಿನಾಗಂದ್ರೆ ನತ್ತು ಕೇಳಲಿಲ್ಲ. ಏನಾದರೂ ಬೇಡ ಹೇಳೇನ್ರಿ ರೆಬ್ಬೆಮ್ಮ ತಾಯಿ? ಏನೂ ಬೇಡಿಲ್ಲ. ಆದರೂ ನಿಮಗೆ ಎಲ್ಲವನ್ನು ಕೂಡ ಅವಳು ಕೊಡ್ಲಿಕ್ಕತ್ತಾಳೆ. ನೀವಾಕಿನ ಎದುರಿಗೆ ನಿಂತ್ಕೊಂಡು ಕೈ ಮುಗಿದ ಅಂದ್ರೆ ನೀವು ಏನೇ ಕೇಳ್ರಿ, ನೀವು ಏನು ಕೇಳ್ತೀರಿ, ಕೇಳಿದವರಿಗೆಂದ ಕೇಳಿದ್ದೇನೆ ಕೊಡ್ತಕ್ಕಂಥ ಸಾಮರ್ಥ್ಯ ಯಾರೆಲ್ಲ ಐತೆ ಎತ್ಕೊಂಡದೆ ಕೇಳಿದ್ರೆ ಆ ಭಗವಂತನ ಅವತಾರಿಯಾಗಿರ್ತಕ್ಕಂಥ ರೆಬ್ಬಮ್ಮ ತಾಯಿ ಹತ್ರದೆ. ಅವಳು ಎಲ್ಲವನ್ನು ಕೂಡ ನಿಮಗೆಂದ ಕೊಡ್ತಾಳೆ. ಆದರೆ ನಿಮ್ಮಿಂದ ಅವಳು ಏನೂ ಬೇಡಿಲ್ಲ. ಆದರೆ ಒಂದು ಮಾತ್ರ ನಿಮಗೆಂದ ಬೇಡ್ತಾಳೆ. ಯಾವುದನ್ನು ಹತ್ತುಕೊಂಡದೆ ಕೇಳಿದ್ರೆ ಬಸವಣ್ಣನವರ ಮಾತಿಗೆ ಅನುಗುಣವಾಗಿ ಏನ್ರಿ ಹೇಳ್ತಾರಿಲ್ಲ, ವೇದ ಪ್ರಿಯನು ಶಿವನಲ್ಲ, ನಾದ ಪ್ರಿಯನು ಶಿವನಲ್ಲ, ನಾದವ ಮಾಡಿದ ರಾವಣಂಗೆ ಅರಿಯ ವಿಷಯ ಹೋಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರವು ಹೋಯಿತು, ನಾದಪ್ರಿಯನವಲ್ಲ, ವೇದ ಪ್ರಿಯನವಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನೋಡ್ರಿ ಏನು ಹೇಳ್ತಾರೆ ಬಸವಣ್ಣವರು. ಈ ರೆಬ್ಬೆಮ್ಮ ತಾಯಿ ಎದಕ್ಕೆ ಒಲಿತಾಳ ತಗೊಂಡ ಕೇಳಿದ್ರೆ, ಏನ್ರಿ ನೀವು ಭಾಳ ಅಂದ ಅವಳಿಗೆ ಬಂಗಾರ ಕೊಡ್ತೀನಿ ತಗೊಂಡ್ರೆ ಅವಳು ಒಳೆಯಂಗಿಲ್ಲ. ನೀವೆಂದ ಭಾರಿ ಕಿಮ್ಮತ್ತಿನ ಸೀರೆ ತರ್ತೀನಿ ಅಂತಂದ್ರೂ ಕೂಡ ಒಲೆಯಂಗಿಲ್ಲ. ಹಾಗಾದ್ರೆ ಅವಳು ಎದಕ್ಕೆ ಒಲಿತಾಳ ತಗೊಂಡದೆ ಕೇಳಿದ್ರೆ, ನಿಮ್ಮಲ್ಲಿ ಇರ್ತಕ್ಕಂಥ ನಿಶ್ಚಲವಾಗಿರ್ತಕ್ಕಂಥ ಮನಸ್ಸಿನಿಂದ ಆ ತಾಯಿಯನ್ನು ಏನು ಭಕ್ತಿಯಿಂದ ಕಾಣಕತ್ತಿರಲ್ಲ, ಆ ಭಕ್ತಿಗಾಗಿನೇ ನಿಮಗೆ ಏನು ಕೇಳಿದ್ದೆಲ್ಲ ಕೊಡ್ಲಾಕತ್ತಾಳೆ ಹೊರತಾಗಿ ನೀವು ಭಾಳ ಬಂಗಾರ ಕೊಡ್ತೀರ ತಗೊಂಡ ದೇವತೆ ಆಕೆ ಒಲಿಲ್ಲ. ನೀವು ಭಕ್ತಿದಿಂದ ಆರಾಧನೆ ಮಾಡಕತ್ತೀರಿ. ಬಹುಶಃ ನಿಮಗೆಲ್ಲ ಯಾವ ಜಗತ್ತಿನ ಯಾವ ದೇವ್ರ ಮೇಲೂ ಕೂಡ ಏನ್ರಿ ಭಕ್ತಿ ಆದನಿಲ್ಲ ಗೊತ್ತಿಲ್ಲ. ಆದರೆ ನಿಮ್ಮ ರೆಬ್ಬೆಮ್ಮ ತಾಯಿಯ ಏನು ಈ ಭಕ್ತಿ ಅಂತ ಏನು ಇಟ್ಟಿರಲ್ಲ,
ಏನ್ರಿ ಮನಸ್ಸ ಇತ್ತು ಅಂದ ಭಕ್ತಿ ಅಂತ ತಗೊಂಡು ಏನು ಮಾಡಕತ್ತೀರಲ್ಲ, ಆ ಭಕ್ತಿ ಒಂದು ಬಿಟ್ರ ಬೇರೆ ಯಾವುದನ್ನು ಕೂಡ ಕೇಳಂಗಿಲ್ಲ ಭಗವಂತ. ನಾವು ಜೋರು ದನಿ ತೆಗೆದ ಅವನ ಮೇಲಿಂದ ಪದ ಆಡ್ತೀವಿ ಅಂದ್ರೆ ನಮಗೆ ಒಲೆಯಂಗಿಲ್ಲ. ನಾವು ಸಿಕ್ಕಾಪಡ ಮಂತ್ರ ಕಲ್ತೀವಿ, ನಾವು ಭಾಳ ಮಂತ್ರ ಅಂತೀವಿ ಎತ್ತಿಕೊಂಡು ಭಗವಂತ ಅಂದ ಒಲೆಯಂಗಿಲ್ಲ. ಭಗವಂತ ಒಲಿಯೋದು ಅದಕ್ಕೆ ಅವ ಏನು ಇಷ್ಟಪಡ್ತಾನೆ ಎತ್ಕೊಂಡು ಕೇಳಿದ್ರೆ ನಿಮ್ಮಲ್ಲಿರ್ತಕ್ಕಂಥ ನಿಶ್ಚಲವಾಗಿರ್ತಕ್ಕಂಥ ಭಕ್ತಿ ಬಂದು ಬಿಟ್ರ ಬೇರೆ ಯಾವುದನ್ನು ಕೂಡ ಭಗವಂತ ಅಂತಕ್ಕಂಥ ಕೇಳಂಗಿಲ್ಲ. ಅದಕ್ಕಾಗಿ ಈ ಭಕ್ತಿ ಇರದೇ ಇರ್ತಕ್ಕಂಥ ಜೀವಿಗಳನ್ನು, ಈ ಭಕ್ತಿ ಇರದೇ ಇರ್ತಕ್ಕಂಥ ಮನುಷ್ಯ ಜೀವಿಗಳನ್ನು ನೋಡಿ ಭಗವಂತ ಅಂದ ಒಂದು ಕ್ಷಣ ಕಣ್ಣೀರು ಹಾಕ್ಲಿಕ್ಕತ್ತಾನೆ. ಏನಪ್ಪ ಇದು, ಇವರು ಎಲ್ಲವನ್ನೂ ಕೂಡ ಕೊಟ್ಟೆ ಏನ್ರಿ ಪರಮಾತ್ಮನಿಗಂದ ಏನಂತ ಕರೀತಾರ? ಪರಮಾತ್ಮನಿಗಂದ ಕಲ್ಪವೃಕ್ಷ ಹತ್ತು ಗುಣ ಕರೀತಾರೆ, ಪರಮಾತ್ಮನಿಗಂದ ಕಾಮದಿ ಅನ್ನುವತ್ತು ಗುಣದ ಕರೀತಾರೆ. ಯಾಕೆ ಅವನಿಗಂದ ಕಲ್ಪವೃಕ್ಷ ಅಂತಾರ ತಗೊಂಡು ಕೇಳಿದ್ರೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಯಾವನೋ ಒಬ್ಬ ರೈತ ಏನ್ರಿ, ಒಬ್ಬ ಮನುಷ್ಯ ಹಿಂಗೆ ಬಿಸಿಲೊಳಗ ಮಧ್ಯಾಹ್ನ 12 ಗಂಟೆಗೆ ಅಂದ ನಡ್ಕೋಂತ ನಡೆದಿದ್ದ. ಮಧ್ಯಾಹ್ನ 12 ಗಂಟೆ ಸಮಯ ನಡ್ಕೋತಿಂದ ಹೊಂಟಿದ್ದ. ಯಾವಾಗಂದ ಹೋಗ್ತಾ ಹೋಗ್ತಾ ಇರುವಂಥ ಪ್ರಸಂಗದೊಳಗೆ ಕಾಲು ಸುಡ್ಲಕತ್ತು, ತಲೆ ಸುಡ್ಲಕತ್ತು. ಮನಸ್ಸಿಗಂದ ಭಾಳ ಬೇಜಾರಾಗಿಬಿಡ್ತು. ಏನು ಬಿಸಿಲಪ್ಪ ಇದು, ಭಾಳ ಬಿಸಿಲಾದಲ್ಲ ತಿಳ್ಕೊಂಡು ಆ ಕಡೆ ಈ ಕಡೆ ನೋಡಿದ್ರಾಗಿಂದ ಒಂದು ಗಿಡ ಕಾಣ್ತು. ಹೋದ, ಆ ಗಿಡದ ಕೆಳಗಿಂದ ಕುಂತ. ಮಧ್ಯಾಹ್ನದಂಗೆ ನೋಡ್ರಿ ಹೇಳ್ತಾರಲ್ಲ, ಬ್ಯಾಸಿಗೆ ದಿವಸಕ್ಕೆ ಬೇವಿನ ಮರ ತಂಪ ಏನ್ರಿ, ಬ್ಯಾಸಿಗೆ ದಿನಕ್ಕೆ ಬೇವಿನ ಮರ ತಂಪು ಹತ್ತುಕೊಂಡಂತಾರಲ್ಲ, ಹಂಗೆ ನಡ್ಕೊಂತ ನಡೆದಾನ. ಪಾಪ ಸಿಕ್ಕಾಪಟ್ಟೆ ಅಂದ ಬಿಸಿಲದೆ, ಹೋಗಿ ಆ ಗಿಡದ ಕೆಳಗಿಂದ ಕುಂತು ಮನಸ್ಸಿನಾಗಿಂದ ವಿಚಾರ ಮಾಡ್ದ, ಏನಪ್ಪ ಎಷ್ಟು ತಂಪದ ಗಿಡ, ಭಾಳ ಆನಂದ ಆಯ್ತು, ಭಾಳ ಆನಂದ ಆಯ್ತು. ನೋಡ್ರಿ ಬಿಸಿಲಾಗ ನಾವು ಒಂದು ಸ್ವಲ್ಪ ಅಂದ ಗಿಡದ ನೆಳ್ಳಿಗೆ ನಾವು ಕುಂತೀವಿ ಎತ್ತಿಕೊಂಡ್ರೆ ಎಷ್ಟು ಆನಂದನ ಅನಿಸ್ತದ್ರಿ, ಭಾಳ ಆನಂದ ಅನ್ನಿಸ್ತದೆ. ಯಾವಾಗ ಗಿಡದ ನೆಳ್ಳಿಗಿಂದ ಕುಂತ ಮನಸ್ಸಿಗಿಂದ ಭಾಳ ಖುಷಿ ಆಯ್ತು, ಭಾಳ ಆನಂದ ಆಯ್ತು. ಎಷ್ಟು ತಂಪದಪ್ಪ, ಮನಸ್ಸಿಗೆ ಭಾಳ ಸಮಾಧಾನ ಆಯಿತು. ಅವಾಗ ಅವ ಏನು ಮಾಡ್ದ, ಏನು ನೆರಳಂದೆ, ನೆರಳು ಆನಂದ ಸಿಕ್ತು. ಒಂದು ತೊಡೆ ಬಾಯಿ ಒಣಗಿ ಬಿಟ್ಟದ, ಕುಡಿಯೋಕೆ ನೀರಿದ್ರೆ ಚಲೋ ಹಾಕಿತ್ತು ಅಂದ. ಏನ್ರಿ ಹೋಗಿ ಕೂತಾನೆಲ್ಲಿ ಯಾರ್ದು ಹೊಲದಾಗ ಒಂದು ಗಿಡದ ಕೆಳಗೆ. ಆದ್ರೆ ಏನು ಬೇಡಕತ್ತಾನ, ನೆಳ್ಳ ಭಾಳ ನೆರಳಿತ್ತು, ಗಿಡ ಭಾಳ ತಂಪ. ಹೋಗಿ ಅದ್ರ ಕೆಳಗಿಂದ ಕುಂತು ಸುಮ್ಮನೆ ಕುಂದಿರ್ಲಿಲ್ಲ ಏನ್ರಿ, ಒಂದಿಟ್ಟು ನೆಳ್ಳಾದ್ರೆ ಚಲೋ ಹಾಕಿತ್ತು ನೋಡು ಅಂದ. ಒಂದಿಟ್ಟು ನೆಳ್ಳಾಯ್ತು ಅಂತಂದ್ರೆ ಗಿಡದ ಕೆಳಗಿಂದ ಕುಂತಿದ್ದ, ನೆಳ್ಳ ಆನಂದ ತಂಪಿತ್ತು. ಒಂದು ತೊಡೆ ಕುಡಿಯೋಕೆ ನೀರಿದ್ರು ಚಲೋ ಹಾಕಿತ್ತು ನೋಡು ಅಂದ. ಕುಡಿಲಿಕ್ಕೆ ನೀರಿದ್ರು ಚಲೋ ಹಾಕಿತ್ತು. ಅಷ್ಟು ಅನ್ನೋದ್ರೊಳಗೆ ಥಟ್ಟನಂಗೆ ಬೆಳ್ಳಿ ತಂಬಿಗೆ ನೀರು ಬಂದು ಕೂತು. ಬೆಳ್ಳಿ ತಂಬಿಗೆ ಒಳಗಿಂದ ನೀರ ತಣ್ಣಗೆ ನೋಡ್ತಾನ, ಫ್ರಿಜ್ನಾಗ ನೀರಿದ್ದು. ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ, ಬಾಯಿ ಒಣಗ್ಯಾದ, ತುಟಿ ಒಣಗ್ಯಾವ. ಬಿಸಿಲಾಗಿಂದ ನಡ್ಕೋತಿಂದ ಬಂದಾನ. ಯಾವಾಗಿಂದ ಇಟ್ಟೆಲ್ಲ ನಡ್ಕೋತ ಬಂದಿರ್ತಕ್ಕಂಥ ವ್ಯಕ್ತಿಗೆ ಕುಡಿಲಕ್ಕಿಂದ ನೀರು ಬೇಕು ಅಂತ ತಗೊಂಡಂದಾಗ ಥಟ್ಟನಂಗೆ ಒಂದು ತಮಗೆ ನೀರು ಸಿಕ್ಕ ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ, ಎಷ್ಟು ಆನಂದ ಆಗ್ಲಿಕ್ಕಿಲ್ಲ, ಭಾಳ ಆನಂದ ಆಗಿಬಿಡ್ತು. ಯಾವಾಗಿಂದ ಆನಂದ ಆಗಿಂದ ನೀರು ಕುಡ್ದ, ಆ ಕಡೆ ಕಡೆ ನೋಡ್ದ, ಯಾರೂ ಕಾಣಲಿಲ್ಲ. ಇದೇನಿದು ಆಶ್ಚರ್ಯ, ಸುತ್ತಮುತ್ತಲೇ ಯಾರೂ ಇಲ್ಲ. ನಾನು ನೀರು ಅಂದ್ಕೊಂಡು ನೀರೇ ಬತ್ತಲ್ಲ ತಿಳ್ಕೊಂಡು ಆನಂದ ನೀರು ಕುಡ್ದ ಸುಮ್ ಕುಂದ್ರಬೇಕಿಲ್ಲ. ಮತ್ತೇನಂದ, ಪಾಪ ಒಂದಿಟ್ಟು ಹಸಿಬೇಗದ, ನೀರಾಗ್ಯದ ಖರೆ ಹೊಟ್ಟೆ ಹಸ್ತದ, ಒಂದು ಈಟೆ ಅಂದ್ರೆ ಉಳ್ಳಾಕಿದ್ರ ಊಟಕ್ಕಿದ್ರು ಚಲೋ ಆಕಿತ್ತು ನೋಡು ಅಂದ. ಯಾವಾಗಿಂದ ಊಟಕ್ಕಿದ್ರು ಚಲೋ ಆಕಿತ್ತು ಇಟ್ಟು ಅಂದಾನ, ಥಟ್ಟನಂಗೆ ಒಂದು 8 ಗಂಗಾಳ ಅಡಿಗೆ ಏನ್ರಿ, ಕರಿಗಡಬ, ಹೋಳಿಗೆ, ಶೇಂಗಾದ ಹೋಳಿಗೆ, ದಪಾಟಿ, ತಾಳಿಪಟ್ಟಿ ಏನ್ರಿ, ಹಿಂಗೆಲ್ಲ ನಾನಾ ರೀತಿಯಾಗಿರ್ತಕ್ಕ ಒಂದು 8 ಗಂಗಾಳಂದ ಅಡಿಗೆ ಬಂದು ಕೂತು ನೋಡ್ದ. ಎಲ್ಲ ಬೆಳ್ಳಿ ಗಂಗಾಳದಾಗ ಅಡಿಗೆ. ಮನಸ್ಸಿಗೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ. ನೆಳ್ಳಂದ ನೆಳ್ಳಾಯ್ತು, ನೀರಂದ ನೀರಾಯ್ತು, ಊಟ ಅಂದ ಎಲ್ಲ ಥರದ ಊಟ. ಅಂಥ ಊಟನೇ ಎಂದು ಉಂಡಿದ್ದಿಲ್ಲ. ಯಾವಾಗಿಂದ ನಾನಾ ಥರ ಅಂದ ಒಂದು 8 ಥರದಿಂದ ಅಡಿಗೆ ಬಂದು ಕುಂತು ಎಲ್ಲ ಗಂಗಾಳದಂದು ಇಟ್ಟಿಟ್ಟು ಉಂಡ. ಹೊಟ್ಟೆ ಅಂದ್ರೆ ಹೊಟ್ಟೆ ಆನಂದ ತುಂಬಿಬಿಡ್ತು. ಯಾವಾಗಿಂದ ಹೊಟ್ಟೆ ತುಂಬಿತು, ಇವ ಏನು ಮಾಡ್ದ, ಸುಮ್ಮ ಅಲ್ಲೇ ಉಳ್ದ. ಏನಪ್ಪ, ನೀರಂದೆ ನೀರಾಯ್ತು, ಊಟ ಅಂದೆ ಊಟ ಆಯ್ತು. ಇದು ಏನಿದು ಮಕ್ಕೋಬೇಕತ್ತ, ಒಂದು ಈಟು ಮಕ್ಕೊಂಡು ಎದ್ದು ಹೋಗ್ಬೇಕತ್ತಂದ್ರೆ ಇದು ಪೂರ ಹೆಂಟಿ ಮೈಗೆ ಒತ್ತಲಕತ್ತವಲ್ಲ. ಒಂದು ಈಟಂದ ಗಾದಿ ಇದ್ರೆ ಬೇಸಿ ಹಾಕಿತ್ತು ಅಂದ. ನೋಡ್ರಿ ಇದು ಅಡವ್ಯಾಗ ಒಂದು ಈಟು ಗಾದಿ ಇದ್ರೆ ಚಲೋ ಹಾಕಿತ್ತು ಅಂದ. ಥಟ್ಟನಗಂದ ಹಾಗೆ ಸ್ಪ್ರಿಂಗಿನ ಗಾದಿ ಬಂದ್ಬಿಡ್ತು. ಸ್ಪ್ರಿಂಗಿಂದ್ರಿ ಅಂಥ ಗಾದಿ ಮೇಲೆ ನಾವು ಎಂದೂ ಕೂತೇ ಇಲ್ಲಿ ಬಿಡು ಏನ್ರಿ, ಸ್ಪ್ರಿಂಗಿನ ಗಾದಿ
ಯಾವಾಗಂದ ನೋಡ್ತಾನೆ ಮ್ಯಾಲ ಕುಂತು ಹಿಂಗೆ ಕುಂದ್ರೊಳಗೆ 5-6 ಸರಿ ಕುಣಿಸ್ತದ ಗಾದಿ. ಇವನಿಗೆ ಭಾರಿ ಖುಷಿ ಆಯ್ತು, ಆನಂದ ಮಕ್ಕೊಂಡು ಏನು ತಿಳಿತೀನಲ್ಲ ಮತ್ತೆ ಎದ್ದು ಕೂತು ಇದೇನಿದು ಆಶ್ಚರ್ಯ ಏನ್ರಿ, ನೆರಳಂದೆ ನೆರಳಾಯ್ತು, ನೀರಂದೆ ನೀರಾಯ್ತು, ಇಟ್ಟೆಲ್ಲಾನು ಕುಡ್ದಾಯ್ತು, ಗಾದಿ ಅಂದೆ ಗಾದಿನೂ ಬಂದದ, ಒಂದು ಹೆಣ್ಣಿದ್ರು ಚಲೋ ಆಕಿತ್ತು ನೋಡು ಒಂದ ಏನ್ರಿ, ಒಂತನೆಯಲ್ಲಿ ಅಡವ್ಯಾಗ ಒಂದು ಹೆಣ್ಣಿದ್ರು ಚಲೋ ಹಾಕಿದ್ ಇಟ್ಟು ಅನ್ನೋದ್ರೊಳಗಂದ ಥಟ್ ಅನ್ನಂಗಂದ ಸುಂದರಿಯಾಗಿರ್ತಕ್ಕಂಥ ಹೆಣ್ಣು ಬಂದು ಮಗ್ಗಲ್ದಾಗ ಕೂತು ನೋಡ್ದವ ದಿಟೀಸಿ, ಇದೇನು ಹೆಣ್ಣು ರಾಕ್ಷಸ ಅಂದ. ಅದು ಹೆಣ್ಣು ಹೋಗಿ ರಾಕ್ಷಸ ಆಯ್ತು. ಎಪ್ಪೋ ಇದು ನಾನು ತಿತ್ತದ ಅಂದ, ತಿಂದೇ ಬಿಡ್ತದ. ಇವ ಕುಂತನಲ್ಲಿ, ಇವ ಸಾಮಾನ್ಯ ಗಿಡದ ಕೆಳಗಿಂದ ಕುಂತಿಲ್ಲ, ಇವ ಕುಂತಿರ್ತಕ್ಕಂಥ ಗಿಡ ಯಾವ್ದು ಹತ್ತುಕೊಂಡದ ಕೇಳಿದ್ರೆ ಅದಕ್ಕೆ ಕಲ್ಪವೃಕ್ಷ ಹತ್ತುಕೊಂಡದ ಕರೀತಾರೆ. ಅಂದ್ರೆ ಗಿಡದ ಕೆಳಗಿಂದ ಕುಂತು ನೀವು ಏನು ಬೇಡ್ತಿರಲ್ಲ, ನೀವು ಬೇಡಿದವರಿಗಿಂದ ಬೇಡಿದ್ದೇನೆ ಕೊಡ್ತಕ್ಕಂಥ ಶಕ್ತಿ ಆ ಯಾವ ಗಿಡಕ್ಕಿರ್ತದ, ಕಲ್ಪವೃಕ್ಷ ಗಿಡಕ್ಕಿರ್ತದಲ್ಲ. ಅದಕ್ಕಾಗಿನೇ ಪರಮಾತ್ಮನಿಗೆ ಭಗವಂತನಿಗಿಂದ ಕಲ್ಪವೃಕ್ಷ ಹತ್ತುಕೊಂಡದ ಕರೀತಾರೆ. ಯಾಕೆ ನಿಮ್ಮ ರೆಬ್ಬಮ್ಮ ತಾಯಿಗಿಂದ ಕಲ್ಪವೃಕ್ಷ ಹತ್ತುಕೊಂಡದ ಕರೀತಾರೆ? ಯಾಕೆ ಕರೀತಾರೆ ಹತ್ತುಕೊಂಡಂದ್ರ ಆಕಿನ ಸ್ಥಾನದಾಗಿಂದ ಬಂದು ಕೂತ್ಕೊಂಡು ನೀ ಏನು ಕೇಳ್ತಿದ್ದಿ ಕೇಳಿದವರಿಗಿಂದ ಕೇಳಿದ್ದೇನೆ ಕೊಡ್ತಕ್ಕಂಥ ಸಾಮರ್ಥ್ಯ ಆ ತಾಯಿ ರೆಬ್ಬಮ್ಮ ತಾಯಿ ಹತ್ರ ಐತೆ ಎತ್ತಿಕೊಂಡಂದನೆ ಅವಳನ್ನು ನಾವು ಇಟ್ಟು ಭಕ್ತಿದಿಂದ ಕಾಣ್ತೀವಿ, ಅವಳ ಹತ್ರ ಅಂದ ಬೇಡ್ಕೋತೀವಿ. ತಾಳಿಗಿಳಿ ಹೊಡಿಬೇಡ್ರಿ, ಸುಮ್ಮನೆ ಅಲ್ಲಿ ಹೈರಾಣ ಹೆಂಗ್ರಿ, ಭಾಳ ಹೈರಾಣ ಆಗ್ಲಕತ್ತೀರಿ ನೀವು ಮಸಳಿ ಮಂದಿ. ಜೇ ಹೊಡಿತೀರಿ, ಆಮೇಲೆ ಟಾಳಿ ಹೊಡಿತೀರಿ, ಎಷ್ಟು ಹೈರಾಣ. ಅದಕ್ಕೂ ಒಂದು ಮಷಿನ್ ತರಿಸ್ಬೇಕಾಗ್ಯದ. ಹಿಂಗೆ ಏನ್ರಿ, ಹಿಂಗೆ ನಾವು ಏನ್ರಿ ಹೇಳೋದು ಕೂಡ ಈ ಕೈಯನ್ನು ಬಟನ್ ಹೊಡೆದು ಬಿಡೋದು ನಾವೇ ಇಲ್ಲಿ ಕೂತು, ಇದು ನಿಮ್ಮ ಕೈಗಳು ಹಿಂಗೆ ಅಂತ ಏನೆಲ್ಲನೂ ಕೂಡ ಕೊಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ದೇವರು ಇವಾಗ ಭಗವಂತ ಇಷ್ಟೆಲ್ಲವನ್ನು ಕೂಡ ಕೊಟ್ಟಾನೆ. ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಭಗವಂತನ ಒಂದು ನಾಮಸ್ಮರಣೆ ನಮ್ಮ ಬಾಯಿಗೆ ಬರಲ್ದಲ್ರಿ ಏನ್ರಿ, ದೇವ್ರ ಧ್ಯಾನ ಬರಲ್ದು. ಅದಕ್ಕಾಗಿ ನಾವು ಏನು ಆಲಕತ್ತೀವಿ ಗೊತ್ತದನ್ರಿ, ನಮಗೆ ಯಾರು ಕಾಪಾಡಬೇಕು? ಯಾವನೊಬ್ಬ ಹುಚ್ಚ ಏನ್ರಿ, ಹುಚ್ಚ ಮ್ಯಾಲ ಗಿಡ ಕಡ್ಲಿಕತ್ತಾನ, ಒಬ್ಬ ಹುಚ್ಚ ಗಿಡ ಕಡ್ಲಿಕತ್ತಾನ. ಗಿಡ ಹೆಂಗೆ ಕಡ್ಲಿಕತ್ತಾನ? ತಾ ಏನು ನಿಂತಾನಲ್ಲ, ನಿಂತಿಟ್ಟು ಟೊಂಗ್ಯದಾಗೆ ಕಡ್ಲಿಕತ್ತಾನ. ಪಾಪ ಪಾರ್ವತಿ ಅಂದ್ಲು, ಅಲ್ರಿ ನೋಡ್ರಿ ಅದು ಪಾಪ ಹುಚ್ಚ ಪರಮಾತ್ಮನಿಗೆ ಅನ್ನಕತ್ತಾಳಕಿ ಪಾರ್ವತಿ, ಅದು ಹುಚ್ಚ ಯಾವ ಟೊಂಗ್ಯದ ಮೇಲೆ ನಿಂತದ ಅದೇ ಟೊಂಗೆನ ಕಡ್ಲಿಕತ್ತಾನ, ಒಂದಿಟ್ಟು ಹೋಗಿ ನೀವು ಕಾಪಾಡ್ರಿ ಅಂದ್ಲು. ಅವಾಗ ಪರಮಾತ್ಮ ಅಂದ, ತಾಯಿಗಿಂತ ದೇವರಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತಾರ, ನೀ ಹೋಗಿ ಕಾಪಾಡು ಅಂದ್ಲು. ಪರಮಾತ್ಮ ಅಂದ, ನೀ ಹೋಗಿ ಕಾಪಾಡು, ನಾನೇ ಯಾಕೆ ಕಾಪಾಡ್ಬೇಕು? ಇಲ್ಲಿಲ್ಲ, ನೀವು ಗಂಡ್ಮಕ್ಳು ಹಾಕಿರಿ ನೀವು ಕಾಪಾಡ್ರಿ, ಇಲ್ಲಿಲ್ಲ ನೀ ತಾಯಿದಿ ನೀ ಕಾಪಾಡು. ಅವ ಇಬ್ರು ಜಗಳಾಡ್ಲಕತ್ರು, ಪರಮಾತ್ಮ ಪಾರ್ವತಿ ಇಬ್ರು ಜಗಳಾಡುವಂಥ ಪ್ರಸಂಗದ ಒಳಗೆ ಅವಾಗ ಪರಮಾತ್ಮ ಅಂದ, ಪಾರ್ವತಿ ಆ ಹುಚ್ಚನ ಕಾಲಾಗ ನೀ ಯಾಕೆ ಜಗಳ ತೆಗಿಲಕತ್ತಿ ನನ್ನ ಜೋಡಿ? ಒಂದು ಕೆಲಸ ಮಾಡೋನು, ಈಗ ಹೆಂಗೂ ಅಂದ ಇನ್ನೊಂದು ಏಟು ಹೊಡೆದ್ರೆ ಅಂದ ಟೊಂಗೆ ಮುರಿತದ, ಟೊಂಗೆ ಜೋಡಿ ಅವನು ಬೀಳ್ತಾನ, ಬೀಳು ಹೊತ್ನಾಗ ಯಾವತ್ತುಕೊಂಡು ಅಂದಂದ್ರೆ ನೀ ಕಾಪಾಡು ಏನ್ರಿ. ಬೀಳು ಹೊತ್ನ್ಯಾಗ ಯಾರಿದ್ರು ಕೂಡ ಗಂಡ್ಮಕ್ಳು ನೋಡಿ ಯವ್ವ ಆತರ, ಹೌದಿಲ್ಲ? ಪರಮಾತ್ಮ ಏನಂದ, ಅವ ಬೀಳುವಂಥ ಪ್ರಸಂಗದೊಳಗೆ ಯವ್ವ ಅಂದ್ರೆ ನೀ ಕಾಪಾಡು, ಎಪ್ಪತ್ತುಕೊಂಡಂದ್ರೆ ನಾ ಕಾಪಾಡ್ತೀನಿ ಅಂದ. ಈಕೆ ಏನಂದ್ಲು, ಹೆಂಗೂ ಗಂಡ್ಮಕ್ಳು ಅಪ್ಪನೇ ಅಂತವತ್ತ ಈಕಿ, ಹೆಂಗೂ ಅಂದ್ರೆ ಮನುಷ್ಯರಂದ ಯವ್ವತ್ತುಕೊಂಡಂತಾರ ತಿಮ್ಮ ಪರಮಾತ್ಮ. ಯಾವಾಗಿಂದ ಒಂದು 2 ಏಟು ಅಂದ ಟೊಂಗೆಕಿಂದ ಹೊಡೆದ, ಮ್ಯಾಲಿಂದ ಗಿಡದಂದು ಟೊಂಗೆ ಜೋಡಿ ಇದು ಬೀಳಕತ್ತು. ಯಾವಾಗಿಂದ ಬೀಳ್ತದೆ ನೆಲಕ್ಕೆ ಅಂದ ಬಿತ್ತಾಯ್ತು. ಬಿದ್ದು ಕೂಡಲೇ ಇದು ಯವ್ವನೂ ಅಲ್ಲಿಲ್ಲ ಯಪ್ಪನೂ ಇಲ್ಲ, ಹುಯ್ಕತ್ತದ. ಯಾರು ಕಾಪಾಡ್ಬೇಕು? ಅಲ್ರಿ, ಯವ್ವ ಅಂದ್ರ ಪಾರ್ವತಿ ಕಾಪಾಡ್ತಿಲ್ಲು, ಯಪ್ಪ ಅಂದ್ರ ಪರಮಾತ್ಮ ಕಾಪಾಡ್ತಿದ್ದ. ಇದು ಯವ್ವನೂ ಇಲ್ಲ ಯಪ್ಪನೂ ಇಲ್ಲ, ಹುಯ್ಕತ್ ಬಿತ್ತದ. ಯಾರು ಕಾಪಾಡ್ತಾರ್ರಿ? ಅಲ್ಲ, ನಮ್ಮ ಬಾಯಾಗಿಂದ ಒಂದು ಒಳ್ಳೇದೊಂದು ಮಾತುಗಳು ಬರಲ್ಲಂಗಿಲ್ಲ ಏನ್ರಿ. ಭಗವಂತನ ಧ್ಯಾನ ಇಲ್ಲ, ಪರಮಾತ್ಮನ ನಾಮಸ್ಮರಣೆ ಇಲ್ಲ, ಯಾವುದು ಕೂಡ ಇರ್ಲಾರ್ದೇನೆ ಜೀವನ ಕಳೀತಕ್ಕಂಥ ನೋಡಿ ಸ್ವತಃ ಪಾರ್ವತಿನಿ ಅಂತಾಳೆ ಪರಮಾತ್ಮ. ನಾನೆಂದ ಭೂಲೋಕಕ್ಕೆಂದ ಹೋಗ್ತೀನಿ, ಹೋಗಿ ನಾ ಏನು ಮಾಡ್ತೀನಿ ತಗೊಂಡು ಕೇಳಿದ್ರ, ಈ ಮನುಷ್ಯ ಜೀವಿಗಳನ್ನು ಇವರನ್ನೆಲ್ಲ ಧರ್ಮವಂತರನ್ನಾಗಿ ಮಾಡಿ, ಮನುಷ್ಯ ಜೀವಿಗಳನ್ನೆಲ್ಲ ಪುಣ್ಯಾತ್ಮರನ್ನಾಗಿ ಮಾಡಿ, ಕೊನೆಗೆ ನಾನೆಂದ ನಿನ್ನಲ್ಲಿಗೆಂದ ಬರ್ತೀನಿ ಎತ್ತಿಕೊಂಡಂದು ಯಾವಾಗಿಂದ ಪಾರ್ವತಿ ಅಂದ ಹೇಳಿ, ಅವಾಗಿಂದ ಪರಮಾತ್ಮ ಅಂತಾನೆ ಪಾರ್ವತಿ. ಈ ಎಲ್ಲ ಪಾಪಿ ಜೀವಿಗಳ ಮಧ್ಯದೊಳಗೆ ಯಾರು ಸದಾಕಾಲ ನನ್ನ ಧ್ಯಾನ ಮಾಡ್ತಾರೋ, ಯಾರು ಸದಾಕಾಲ ನನ್ನ ನಾಮಸ್ಮರಣೆ ಮಾಡ್ತಾರೋ, ಯಾರು ನನ್ನನ್ನು ನಿತ್ಯನೂ ಕೂಡ ಆರಾಧನೆ ಮಾಡ್ತಾರಲ್ಲ, ಅಂಥ ಪುಣ್ಯ ದಂಪತಿಗಳ ಗರ್ಭದೊಳಗೆ ನೀ ಹುಟ್ಟಬೇಕು ಒತ್ತುಕೊಂಡು ಹೇಳ್ದ.
ಆಯ್ತು ಒತ್ತುಕೊಂಡ ಪಾಪ ಪಾರ್ವತಿಯನ್ನ ನಿನ್ನಿನ ವಿಷಯದಿಂದ ಬಂದ್ಲು, ಇಡೀ ಬ್ರಹ್ಮಾಂಡವನ್ನೇ ಸುತ್ತಾಗ್ಲಕತ್ಲು. ಎಲ್ಲ ಕಡೆ ಕೂಡ ತಿರುಗಾಡ್ತಾಳೆ, ನೋಡ್ತಾಳೆ, ಎಲ್ಲಾದ್ರೂ ಕೂಡ ಅಂಥ ಪುಣ್ಯ ಜೀವಿಗಳದಾರೇನು. ಎಲ್ಲ ಕಡೆಯಿಂದ ತಿರುಗ್ತಾ 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 ಎಲ್ಲಿನೂ ಕೂಡ ಅಂಥ ಪುಣ್ಯ ದಂಪತಿಗಳೇ ಸಿಗಲಿಲ್ಲ ನೋಡ್ರಿ ಭೂಮಿ ಮೇಲೆ. ಯಾರಿಗೆ? ಪಾರ್ವತಿಗೆ. ಧರ್ಮವಂತ ಜೀವಿಗಳೇ ಸಿಗಲಿಲ್ಲ. ಯಾರಿದ್ರು ಕೂಡ ಒಂದಿಲ್ಲ ಒಂದು ಪಾಪ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು, ಒಂದಿಲ್ಲ ಒಂದರದೊಳಗಿಂದ ಏನೋ ಒಂದು ದಂಪತಿಗಳಾಗಿರ್ತಕ್ಕಂಥವ್ರು, ಒಂದಿಲ್ಲ ಒಂದರದೊಳಗಿಂದ ಹೆಂಗೆಂಗೋ ಇರ್ತಕ್ಕಂಥ ದಂಪತಿಗಳಿಗೆ ಸಿಗ್ತಿದ್ರೆ ಹೊರತಾಗಿ. ಆದ್ರೆ ಪರಮಾತ್ಮನ ಮಾತಿಗೆ ಅನುಗುಣವಾಗಿ ಪರಮಾತ್ಮ ಹೆಂಗೆ ಹೇಳೇನಲ್ಲ, ಏನು ಮಾಡಬೇಕು, ನೀನಿಂದ ಸದಾಕಾಲ ಯಾರು ನನ್ನ ಆರಾಧನೆ ಮಾಡ್ತಾರೋ, ಯಾರು ನನ್ನ ಧ್ಯಾನ ಮಾಡ್ತಾರ, ದಾನ ಧರ್ಮಾದಿಗಳನ್ನು ಮಾಡ್ತಾರ, ಅಂಥ ಪುಣ್ಯ ದಂಪತಿಗಳ ಗರ್ಭದೊಳಗೆ ನೀನು ಹುಟ್ಟು ಹೊತ್ತುಕೊಂಡನ್ನುವಂಥ ಮಾತ ಯಾವಾಗಿಂದ ಪರಮಾತ್ಮ ಹೇಳಿದ್ನಲ್ಲ, ಅವಾಗಿಂದ ಪರಮಾತ್ಮನ ಮಾತಿಗೆ ಅನುಗುಣವಾಗಿ ಅಂಥ ದಂಪತಿಗಳ ಮನೆತನವನ್ನು ಹುಡುಕ್ಲಿಕ್ಕತ್ತಾಳೆ. ಯಾರು? ಪಾರ್ವತಿ. ಯಾವಾಗಿಂದ ಹುಡುಕ್ತಾಗಿರ್ತಕ್ಕಂಥ ಪ್ರಸಂಗದ ಒಳಗ ಕೊನೆಯದಾಗಿ ಎಲ್ಲಿ ಸಿಕ್ಕರು ಹೊತ್ತುಕೊಂಡದೆ ಕೇಳಿದ್ರೆ, ಇವತ್ತದು ನಮ್ಮ ನೆರೆ ರಾಜ್ಯ ಆಗದೆ. ಆದರೆ ಅದು ಮೊದಲಿಂದ ಇದೇ ನಿಮಗೆ ಇಂಡಿ ತಾಲೂಕಿನೊಳಗೇನೆ ಇತ್ತು ಏನ್ರಿ, ಇಂಡಿ ತಾಲೂಕಿತ್ತು. ಈಗಿಂದ ಅದು ಜತ್ತು ತಾಲೂಕು ಹತ್ತುಕೊಂಡು ನನಗೆ ಒಬ್ಬರು ಮೊನ್ನೆ ಫೋನ್ ಹಚ್ಚಿ ಹೇಳಿದ್ರು ನನಗೆ, ಏನ್ರಿ ಅದು ಜತ್ತು ತಾಲೂಕ. ಇಲ್ಲೇ ನಮ್ಮ ಮಹಾರಾಷ್ಟ್ರದೊಳಗೆ ಏನ್ರಿ ಜತ್ತು ತಾಲೂಕಿನೊಳಗೆ ಬರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಅದು ಉಮರಾಣಿ ಅನ್ನತಕ್ಕಂಥ ಗ್ರಾಮ. ಭಾಳ ಸಣ್ಣ ಊರ. ಅಂತ ಯಾವ ಉಮರಾಣಿ ಅಂತಕ್ಕಂಥ ಗ್ರಾಮದೊಳಗ ತಾಯಿ ಎಲ್ಲ ಕಡೆನೂ ಕೂಡ ಸಂಚಾರ ಮಾಡ್ಕೊತಂದ ಬರ್ತಾಳೆ. ಒಂದೇ ರಾಜ್ಯ, ಒಂದೇ ಊರ, ಒಂದೇ ದೇಶ ಎತ್ತಿಕೊಂಡಲ್ಲ, ಎಲ್ಲ ಕಡೆನೂ ಕೂಡ ತಿರುಗ್ತಾ 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 ಬಂದು ಕೊನೆಯದಾಗಿ ಅಂದ್ರೆ ಇಲ್ಲೇ ನಮ್ಮ ಏನ್ರಿ ಜತ್ತು ತಾಲೂಕಿನೊಳಗಿರ್ತಕ್ಕಂಥ ಉಮರಾಣಿ ಅನ್ನತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ. ಅಂದ ಚಿಕ್ಕದಾಗಿರ್ತಕ್ಕಂಥ ಗ್ರಾಮದೊಳಗ ಏನ್ರಿ ಪಂಚಾಳ್ರ ಮನಿತನ. ಕಲ್ಪನೆ ಇರಲಿ ಮಗ, ಪಂಚಾಳ್ರ ಮನಿತನ. ಆದ್ರೆ ನಿಜವಾಗ್ಲೂ ಕೂಡ ಏನ್ರಿ ಒಂದು ಕಡೆಗೆ ಇನ್ನೊಂದು ಕಡೆಗೆ ಪುರಾಣ ಬರೀತಾರ. ಯಾಕಂದ್ರೆ ನಾವು ಎರಡೂ ಪುರಾಣಗಳು ನೋಡಿ ನಾವು ಹೇಳ್ಬೇಕಾಗ್ತದೆ. ಒಂದು ಪುರಾಣದ ಒಳಗ ಯಾವ ಜಂಗಮನ ಮನಿತನದೊಳಗೆ ಅಂತ ಹುಡ್ತಾರ ತಗೊಂಡು ಒಂದು ಪುರಾಣದ ಬರೀತಾರ. ಆದ್ರೆ ಇನ್ನೊಂದು ಪುರಾಣದ ಒಳಗಿಂದ ಪಂಚಾಳ್ರ ಮನಿತನದೊಳಗಿಂದ ಅನಂತರಾಯ ಮತ್ತು ಶಿರಸಮ್ಮ ತಗೊಂಡು ನಮ್ಮಂಥ ದಂಪತಿಗಳದಾರೆ. ಯಾವಾಗಿಂದ ಆ ದಂಪತಿಗಳು ಹೆಂಗದಾರ ತಗೊಂಡ ಕೇಳಿದ್ರೆ, ಪಾರ್ವತಿ ಇದನ್ನೆಲ್ಲವನ್ನು ಕೂಡ ನೋಡಕತ್ತಾರೆ. ಅವರು ಕಳಿತಕ್ಕಂಥ ಜೀವನವನ್ನ, ಅನಂತರಾಯ ಮತ್ತು ಶಿರಸಮ್ಮರ ಬದುಕನ್ನ, ಇದು ಎಲ್ಲವನ್ನು ಕೂಡ ನೋಡ್ಲಿಕ್ಕತ್ತಾಳೆ. ಯಾರು? ಪಾರ್ವತಿ. ಪರಮಾತ್ಮ ಹೇಳಿದ್ನಲ್ಲ ಏನತ್ತ, ನೋಡು ಎಂಥ ಪುಣ್ಯ ದಂಪತಿಗಳ ಗರ್ಭದೊಳಗೆ ನೀನು ಜನ್ಮ ತಾಳ್ಬೇಕತ್ತಂದ್ರೆ ಸದಾಕಾಲ ನನ್ನ ಧ್ಯಾನ, ನನ್ನ ಆರಾಧನೆ, ಏನ್ರಿ ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥ ಪುಣ್ಯ ದಂಪತಿಗಳ ಗರ್ಭದೊಳಗ ನೀನು ಹುಟ್ಟಬೇಕು ಹೊತ್ತುಕೊಂಡಂಥದನ್ನ ಯಾವಾಗಿಂದ ಪರಮಾತ್ಮ ಹೇಳಿದ್ನಲ್ಲ, ಆ ಪದ್ಧತಿ ಇಲ್ಲಿ ನೋಡಕತ್ತಾಳ ಪಾರ್ವತಿ. ಯಾರ ಮನಿತನದಾಗ? ಪಂಚಾಳ್ರ ಮನಿತನದೊಳಗೆ. ಯಾವಾಗಿಂದ ಪಂಚಾಳ್ರ ಮನಿತನದೊಳಗಿಂದ ನೋಡ್ಲಿಕ್ಕತ್ತಾಳೆ. ಅನಂತರಾಯ ಮತ್ತು ಶಿರಸಮ್ಮ ಇವರು ಈರವರೆಗೂ ಕೂಡ ಹೆಂಗದಾರ ತಗೊಂಡ ಕೇಳಿದ್ರೆ, ಇವರು ಕೂಡ 12ನೇ ಶತಮಾನದೊಳಗಿರ್ತಕ್ಕಂಥ ಬಸವಣ್ಣನವರ ಪರಿಕಲ್ಪನೆ ಅವರಿಗಿತ್ತು ನೋಡ್ರಿ. ಅವತ್ತಿನ ದಿನಮಾನದೊಳಗ ಬಸವಣ್ಣನವರ ವಚನ ಸಾಹಿತ್ಯ ಏನ್ರಿ, ಬಸವಣ್ಣನವರ ಅನುಭವ ಮಂಟಪ, ಅಲ್ಲಿ ನಡೀತಕ್ಕಂಥ ಬರ್ತಕ್ಕಂಥ ಶರಣರು, ಆದ್ರೆ ಎಲ್ಲದ್ರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು ಯಾರು ಒತ್ತುಕೊಂಡ ಕೇಳಿದ್ರೆ ಅವ್ರ ಪಂಚಾಳ್ರ ಮನಿತನದೊಳಗಿದ್ರು ಅನಂತರಾಯ ಮತ್ತು ಶಿರಸಮ್ಮ ಇವರು ಎಂಥವ್ರು ಒತ್ತುಕೊಂಡ ಕೇಳಿದ್ರೆ ಬಸವಣ್ಣನವರ ಶರಣರ ಜೀವನ ಕಳೆದಂಗ ಇವರು ಜೀವನ ಕಳೀಲಿಕ್ಕತ್ತಿದ್ರು. ಕಲ್ಪನೆ ಇರಲಿ. ಶರಣರು ಯಾವ ಮಾರ್ಗದೊಳಗಿಂದ ನಡೀಲಿಕ್ಕತ್ತಾರಲ್ಲ, ಕಲ್ಯಾಣದಾಗ ಹೆಂಗೆ ನಡೀತಿದ್ರಿ ಅವ್ರಿ? ಜೇಡರ ದಾಶಿಮಾರಿ ಅಂತ ಹೇಳ್ತಾರಲ್ಲ, ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದಿಸುವಂಗೆ, ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದೊಳಗ ವಿಷ ಬೆರೆಸದಂತೆ ಕಾಣ ರಾಮನಾಥ. ಏನ್ರಿ ನೋಡವ್ರು ಹೆಂಗೆ ಹೇಳ್ತಾರೆ ಇದನ್ನ, ಜೇಡರ ದಾಶಿಮಾರಿ ಹೇಳ್ತಕ್ಕಂಥ ಮಾತಿದು. ಇದು ಯಾವಾಗ ಬಸವಣ್ಣನವರಿಗಿಂತ ಪೂರ್ವದೊಳಗೆ ವಚನ ಸಾಹಿತ್ಯಗಳನ್ನು ಬರೆದಿರ್ತಕ್ಕಂಥವ್ರು ಯಾರು? ಜೇಡರ ದಾಶಿಮಾರರು. ಸತಿಪತಿಗಳಾಗಿರ್ತಕ್ಕಂಥವ್ರು ಹೆಂಗಿರ್ಬೇಕಂತಕೊಂಡ ಕೇಳಿದ್ರೆ ಜೇಡರ ದಾಶಿಮಾರಿ ಅಂತ ಹೇಳ್ತಾರೆ. ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದಿಸುವಂಗೆ, ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದೊಳಗೆ ವಿಷ ಬೆರೆಸದಂತೆ ಕಾಣ ರಾಮನಾಥ. ಅಂದ್ರ ಅವ್ರು ಹೇಳ್ತಕ್ಕಂಥ ಪದ್ಧತಿ ಏನು ಒತ್ತುಕೊಂಡು ಕೇಳಿದ್ರೆ, ಗಂಡ ಹೆಂಡತಿ ಈರುವರು ಕೂಡ ಒಂದೇ ದೇವ್ರ ಮೇಲೆ ನಂಬಿಕೆ ಇಟ್ಟಿರ್ಬೇಕು. ಇದು ಒಂದನೇದ್ದು. ಇನ್ನು ಎರಡನೇದ್ದು ಇನ್ನೊಂದು ಮಾತಂದ ಹೇಳ್ತಾರೆ, ಯಾವುದನ್ನ ಗಂಡ ಹೆಂಡತಿಯ ಮನಸ್ಸನ್ನು ತಗೊಂಡು ಒಂದಾಗಿರ್ಬೇಕು. ಅಂದಾಗ ಮಾತ್ರ ಅದಕ್ಕಂದ್ರೆ ಸಂಸಾರ ತಗೊಂಡು ಕರೀತಾರೆ.
ಅಂದಾಗ ಮಾತ್ರ ಅದಕ್ಕೆ ಅಂದ ದಂಪತಿಗಳ ತಗೊಂಡು ಕರೀತಾರೆ. ಇಲ್ಲ ಇದ್ರಿಂದ ದಂಪತಿಗಳ ತಗೊಂಡು ಕರೆಸ್ಕೊಳ್ಳಿಕ್ಕೆ ಅಂದ ಆಗಂಗಿಲ್ಲ. ಗಂಡ ಹೆಂಡತಿ ಮನಸ್ಸನ್ನು ತಗೊಂಡು ಬಂದಿರಬೇಕು. ನಿನ್ನೆ ನೀವೆಲ್ಲ ನಮ್ಮ ಮೆರವಣಿಗೆ ಮಾಡ್ಕೋತ ಬರುವಾಗ ಹೆಣ್ಮಕ್ಳನ್ನ ಮಲ್ಲಯ್ಯನ ಪದ ಹಾಡ್ತಿದ್ರಿ. ಆ ಮಲ್ಲಯ್ಯನ ಪದ್ದಾಗ ಒಂದು ನುಡಿ ಬರ್ತದ, ಹಾಡ್ತಿರಿಲ್ಲ ನೀವು? ಏನಂತ? ಗಂಡ ಹೆಂಡರ ಮನಸ್ಸೊಂದಿದ್ದರೆ ನಂದಾದೀಪೋ ಮಲ್ಲಯ್ಯ ಹಾಡ್ತಾರಲ್ಲ. ಕಂಬಿ ಹೊತ್ಕೊಂಡು ಹೋಗ್ತಕ್ಕಂಥ ಜಂಗಮರು ಅವ್ರು ಏನಂತಾರ? ಗಂಡ ಹೆಂಡರ ಮನಸ್ಸೊಂದಿದ್ದರೆ ನಂದಾದೀಪೋ ಮಲ್ಲಯ್ಯ ಅಂದ್ರೆ ನಿಮ್ಮ ಮನೆ ದೀಪನೂ ಹಚ್ಚೋದು ಬೇಕಾಗಿಲ್ಲ. ಯಾರ ಮನೆತನದೊಳಗೆ ಗಂಡ ಹೆಂಡತಿ ಮನಸ್ಸನ್ನು ತಗೊಂಡು ಒಂದಾಗಿರ್ತದೋ, ಗಂಡನ ಮನಸ್ಸನ್ನು ಹೆಂಡತಿ ಅರ್ಥ ಮಾಡ್ಕೊಂಡಿರ್ಬೇಕು, ಹೆಂಡತಿ ಮನಸ್ಸನ್ನು ಗಂಡ ಅರ್ಥ ಮಾಡ್ಕೊಂಡಿರ್ಬೇಕು. ಏನ್ರಿ ಒಮ್ಮೆಮ್ಮಿಂದ ಗಂಡ ಸಿಟ್ಟಿಗೆ ಬಂದಂದ್ರೆ ಹೆಂಡತಿ ಗಪ್ಪಾಗಿರ್ಬೇಕು, ಒಮ್ಮೆಮ್ಮಿಂದ ಹೆಂಡತಿ ಸಿಟ್ಟಿಗೆ ಬಂದ ಗಂಡನು ಕೂಡ ಗಪ್ಪಾಗಿರ್ಬೇಕು. ಹೌದಲ್ರಿ? ಅಂದರೆ ಸಂಸಾರ ನಡೀತಾವ. ನೀವು ಬರೀ ಅಂದ ಏನ ಅಂದ್ರೆ ಯಾಕ ಅಂದ್ರಿ ಅಂದ್ರೆ ಹತ್ತು ನೋಡಿ ಮನೆ ಬೆಂಕಿ. ಹಾಂ ಹೌದಲ್ರಿ? ಮನ್ಯಾಗ ಜಗಳ ಎದಕ್ಕೆ ಬರ್ತದ ಹತ್ಕೊಂಡದ್ ಕೇಳಿದ್ರೆ ಗಂಡ ಹೆಂಡತಿಗೆ ಏನ್ರಿ ಗಂಡ ಒಂದು ಮಾತು ಹೇಳುವಾಗ ಹೆಂಡತಿ ಎದುರು ವಾದಿಸ್ಲಕತ್ರೆ ಜಗಳ ಬರ್ತಾವಿಲ್ರಿ? ಗಂಡ ಎದುರು ಒಂದು ವೇಳೆ ಅಂದ್ರೆ ಹೆಂಡತಿ ಅಂದ್ರೆ ಸಿಟ್ಟಿಗೆ ಬಂದಾಗ ಗಂಡ ಎದುರು ವಾದಿಸ್ಲಕತ್ತನಂದ್ರೆ ಜಗಳ ಬರ್ತಾವ. ಆದ್ರೆ ಇಲ್ಲಿ ಶರಣರು ಏನಂತಾರ? ಇದು ಸಂಸಾರಿಕ ಜೀವನ ಹತ್ತಿಕೊಂಡ್ರ ಒಂದು ಕಡೆಗೆ ಹೆಂಡತಿ ಗಂಡನನ್ನ ಅರ್ಥ ಮಾಡ್ಕೊಂಡಿರ್ಬೇಕು, ಒಂದು ಕಡೆಗೆ ಗಂಡ ಹೆಂಡತಿನನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಇವರು ಈರುವನ ಮನಸ್ಸನ್ನು ತಗೊಂಡು ಒಂದಾಗಿರ್ಬೇಕು. ಬಂಗಾರದಾಗ ಬಳೆ ಚಂದ ಕೊರಳಾಗ ಕರಿ